ಶ್ರೋತಂ ಭವಂತ ದೀಪಪಾಪೋ ಅರೋನ್ರಾಂ ದೀಪಃ ಭರ್ತತನಯಾಂ ಶ್ರೀರಂಗರಾಮೇಶ್ವರೀಂ ದಾಸೀಭೂತಸಮಕ್ತದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಳಾಕ್ಷಲಬ್ಧಃ ಬ್ರಹ್ಮೇಂದ್ರ ಗಂಗಾಧ್ವರಾಂ ತ್ವಾಂ ತೈಲೋಕ್ತಬ್ರಹ್ಮಿಣೀಂ ತದಶಿಜಾಮಂತೆ ಭವಜಾರಭೂಜಂ ತಮಸ್ಮಯಾಮಿ ಓಂ ಶ್ರೀ ತೈಲೈರ್ಯಾವಾಸಂತಿ ಲೋಕಾಗ್ರನ್ನವಾಂ ಯತೇಂದ್ರಪ್ರಭಾಂ ದೇವಪಜಾಮಾತೃಣಿಂ ಲಕ್ಷ್ಮೀನಾಥಾತ್ಮನಾಥಯಾಮಧ್ಯೆ ಅನ್ಮಹಾಗಣಪತಿ ಅತ್ಯಾದಮಾನತ್ಯಾಭಗವದ್ದಾಜ್ಞೇಯ ಭಗವತ್ತೈಕರ್ಯಾರೂಪಂತರೇ ದೇವತಾಭ್ಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಚಂದ್ರಗ್ರಜಾಯ ನಮಃ. ಓಂ ಅವ್ಯಾಯ ನಮಃ. ಶ್ರೀ ದೇವತಾಧ್ಯಾನ ಮಾವಾಹನಾದಿ ಸರ್ವೋಪಚಾರ ಪೂಜ್ಯಂ ಸಮರ್ಪಯಾಮಿ. ಪೂರ್ವಕ್ತಾವಿ ಮಂಗಳಾವಚೇತನಾವಿಶಿಷ್ಟಾಯಾಂ ಅಚ್ಚಾಂ ಶೋಭಾತೀತೌ. ಓಂ ಗಜಾನನಾಯ ಸಾಗಂಗೆ ಚಾದಹ್ಯಾಯಾದಿದಾಧಿಪನೆ ಗೌರಿಪ್ರಿಯಾತನೋಜಾಯ ಗಣೇಶಾಯ ಸುಮಂಗಲಂ. ನಾಗಯಜ್ಞೋಪವಿತ್ತಾಯ ನತಾ ವಿಘ್ನಾವಿನಾಶನೆ ನಂದ್ಯಾದಿಘನಾನಾಥಾಯ ನಾಯಕಾಯ ಸುಮಂಗಳಂ. ಅಕ್ಷರವ ದೇವರ ಪಾದಕ್ಕೆ. ಓಂ ದ್ರವಂತೆ ರಾಜಾವರಣ ದ್ರವಂ ದೇವೋ ಬೃಹತ್ಪತಿಃ ಧ್ರುವಂತ ಇಂದ್ರಜ್ಞಾಗ್ನಿರ್ಕರಾಷ್ಟಂ ದಾರಿತಾಂ ಧ್ರುವಂ ಧ್ರುವಂ ಧ್ರುವಂ. ಓಂ ಹಿರಣ್ಯರಾತ್ರಂ ಮದೋಭೂಷಣಂ ದದಾತಿ ಮಧು ಯೋತಾನೇತೆ ಹೇಕ್ಷತಾ ಬ್ರಹ್ಮಣೋಪಹಾರತೆ ಏಕದೈವಾಯಮಾನೋ ಆಯಸ್ತೇಜೋ ದದಾತಿ. ಓಂ ಗಜಾಚ್ಯಾಯಮಾನಸ್ಯ ಭಗವದ್ದಾಜ್ಞೆಯ ಭಗವತ್ತೈಕರ್ಯಾರೂಪಂ ಮಂಗಳಂ ಗೌತಮಂತಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತೇತ ನೋಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ವಂಶಾಮೋಹನ ರೂಪಾಯ ಪುಣ್ಯಶ್ಲೋಕಾಯ ಧ್ರುವಂತ ಇಂದ್ರಜ್ಞಾಗ್ನಿಶ್ಚರಾಗಿರಂ ಜದಾರೇತಾಂ ಧ್ರುವಂ ಧ್ರುವಂ ಧ್ರುವಂ. ಸಹಸ್ರತೀರ್ಥಾ ಪುರತಃ ಸಹಸ್ರಾಕ್ಷಾತ್ಸಹ. ಓಂ ಗಜಾನನಾಯ ಸಾಗಂಗೆ ಚಾದಹ್ಯಾಯ ಚಿದಾತ್ಮನೆ ಗೌರಿಪ್ರಿಯಾತನೋಜಾಯ ಗಣೇಶಾಯ ಸುಮಂಗಳಂ. ಆನಂದಂ ಮಂಗಳಾರ್ಚ ಅದಿತಿ ನಮಸ್ಕರೋಮಿ. ಮಂಗಳಂ ಭಗವಾನ್ ವಿಷ್ಣುಂ ಮಂಗಳಂ ಮಧುಸೂದನಃ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜಃ. ಧ್ರುವಂತೆ ರಾಜಾವರಣಾಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಜ್ಞಾಗ್ನಿಶ್ಚ ರಾಷ್ಟ್ರಂ ಧಾರಿತಂ ಧ್ರುವಂ ಧ್ರುವಂ ಧ್ರುವಂ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಆಗಸ್ಟ್ 29 ನಮ್ಮ ಸಿನಿಮಾ ಅಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ. ಸೊ ಇವತ್ತು 3ನೇ ಸಾಂಗಿನ ಬಿಡುಗಡೆ. ಮೊದಲನೇ ಎರಡು ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು, ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಈ ಸಾಂಗ್ ಇಷ್ಟಪಡಲಿ ಅಂತ ನಾನು ಕೇಳ್ಕೊಳ್ತೀವಿ. ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ 3 years ಆಗಿತ್ತು ಜರ್ನಿ. ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ನಾನು ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ರಿಲೀಸ್ ವರ್ಗು ಇನ್ನೂ ಕೊಡ್ತಾನೆ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ ನ ತೆಗೆದಿದ್ದಾರೆ. ಅದು ನೋಡೋಕೆ ತುಂಬಾ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅರ್ಣಾ ಬಾಲರಾಜ್ ಅವರು, ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಮಾಡ್ತಿರೋದು. ಸೊ ಅವ್ರ ಜೊತೆ ಆಕ್ಟ್ ಮಾಡೋಕ್ಕೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಅದಿತಿ ಪ್ರಭು ಅವರು ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಒಳ್ಳೆ ಆಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ದು ಒಂದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು. ಸೊ ಈ ಸಿನಿಮಾ ಒಂದು ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರ ಕೊಲೀಗ್ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ, ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಜಗ್ಗಪ್ಪ ಅವರು ನಮ್ಮ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಸಾಕಷ್ಟು ನಗಿಸ್ತಾ ಇದ್ರು. ಸೊ ಒಟ್ಟಾರೆ ನಮ್ಮ ಸಿನಿಮಾ 29 ರಿಲೀಸ್ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ತಾಯಿ ಮಗನ ಸಾಂಗ್ ಬಗ್ಗೆ ಈ ಎಮೋಷನಲ್ ಸಾಂಗ್
ನಿಮ್ಮಲ್ಲಿ ಹೇಗೆ ಕನೆಕ್ಟ್ ಆಗುತ್ತೆ, ಯಾವ ಥರ ಫೀಲ್ ಮಾಡಿದೆ? ಅದು ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬಾ ಚಂದವಾಗಿದೆ. ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ಸ್ ಅದಾಗದೆ ಬಂದ್ಬಿಡುತ್ತೆ. ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಎಮೋಷನಲ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷನಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಸಿನಿಮಾಗ್ರಾಫಲ್ಲಿ ಒಂದಷ್ಟು ಹಾಡುಗಳು ಈ ಸಿನಿಮಾದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಭಾಳ ಪಾಪ್ಯುಲಾರಿಟಿ ಇದೆ ಮತ್ತು ಭಾಳ ಬೇಗ ಇದೆ, ಅದ್ರ ಬಗ್ಗೆ ನಿಮ್ಗೆ ಏನಿದೆ? ತುಂಬಾ ಖುಷಿ ಆಗುತ್ತೆ. ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ. ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ರು. ಸಾಕಷ್ಟು ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಶ್ರೀರಾಮ್ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋವಿಂಗ್ ಇದೆ, ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು. ಸೊ ತುಂಬಾ ಖುಷಿ. ಅದಾದ್ಮೇಲೆ ಇದು 3ನೇ ಸಾಂಗು. ಎಲ್ಲ ಸಾಂಗು ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ, ತುಂಬಾ ಖುಷಿ ಆಗ್ತದೆ. ಈ ವಾರ ಸಿನಿಮಾ ರಿಲೀಸು ಹೇಗೆ ನಡೀತಾ ಇದೆ? ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ. ಆಮೇಲೆ ಸಾಂಗ್ಗಳು ಹೆಂಗ್ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದೀವಿ. ನಮ್ಮ ಸಾಂಗ್ ಎಷ್ಟು ಜನ ನೋಡಿದ್ರೆ ಅಷ್ಟೇ ಜನ ಬಂದು ನಮ್ಮ ಸಿನಿಮಾನು ನೋಡ್ಲಿ, ಅವ್ರು ತುಂಬಾ ಖುಷಿ ಆಗುತ್ತೆ. ಮೋಸ್ಟ್ಲಿ ಈ ಸತಿ ನಿಮಗೆ ಥಿಯೇಟರ್ ವಿಸಿಟ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಖಂಡಿತ ಈ ಸಲಿನಾ? ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರ. ಎಲ್ಲ ಸಿನಿಮಾಕ್ಕೂ ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್. ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ. ಸೊ ಆಮೇಲೆ ಆ ಜರ್ನಿನ ನೋಡೋಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕು. ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ. ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲ ಏಜ್ ಗ್ರೂಪ್ಗಳಿಗೆ ಒಂದು ನನಗನ್ಸುತ್ತೆ ಈ ಸಿನಿಮಾ ಒಂದು 6 years ಚಿಕ್ಕ ಹುಡುಗರಿಂದ ಒಂದು 90 years ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಎಷ್ಟು ಶೇಡ್ ಇದೆ ಆಕ್ಚುಲಿ ಇದು? ನಂದು ಕ್ಯಾರೆಕ್ಟರ್ದು 3 ಶೇಡ್ ಇದೆ. ಒಂದು ಈ ಕಾಲೇಜ್ ಶೇಡ್, ಒಂದು 17-18 years, ಮತ್ತೊಂದು ಬಂದ್ಬಿಟ್ಟು 24 ಇಂದ 25 ವರ್ಷ. ಅದಾದ್ಮೇಲೆ ಒಂದು ಡೈರೆಕ್ಟರ್ ಆದ್ಮೇಲೆ ಒಂದು 30-35 ವರ್ಷ. ಸೊ 3 shades ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಈಗ ನಮ್ಮ ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರೆದಿರಲಿ, ಬಂದ್ರೂ ಎದುರಿಸುವಂಥ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಇದು ಇವತ್ತು ತುಂಬ ಇಷ್ಟವಾಗಿರುವಂಥ ಹಾಡು ನನಗೆ ವೈಯಕ್ತಿಕವಾಗಿ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಾನೆ ಹಾರೈಸ್ತಾರೆ. ಮಹಾರಾಜ ನನಗೆ ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನನಗೆ. ಅಂದರೆ ದೇವರ ಗುಡಿಯಲ್ಲಿ, ದೇವರೇ ಇಲ್ದಿರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ. ಹಾಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ತುಂಬ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ತಾಯಿ ಮಗ ಥರನೇ ಅನ್ನಿಸ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ಇನ್ನು ಇವತ್ತು ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಇಲ್ಲ, ಏನಂದ್ರೆ ಸಿನಿಮಾ ತುಂಬಾ ನೈಜ ಜೀವನಕ್ಕೆ ತುಂಬಾ ಹತ್ತಿರವಾದಂಥ ಪಾತ್ರಗಳು, ಎಲ್ಲ ಪಾತ್ರಗಳು ಕೂಡ. ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ನ ನಾವು ಯೂಶಲಿ ತುರ್ಕೋದಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದ್ರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿನೇ ನಡೆಯುವಂಥ ಪಾತ್ರಗಳು. ಅದು ನನ್ನ ಒಬ್ಬಳ ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ. ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಹೇಳಿ. ನಿಮ್ಮ ಪಾತ್ರ ಯಾವ ಇದ್ರಲ್ಲಿ ಕರೆಕ್ಟ್ ಆಗುತ್ತೆ, ಯಾವ ಏಜ್ ಗ್ರೂಪ್ ಇದ್ರಲ್ಲಿ ಕರೆಕ್ಟ್ ಆಗುತ್ತೆ? ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ಅಲ್ಲ, ಫಸ್ಟಿಗೆ ಆಡು ಭಾಷೆಯಲ್ಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು. ಸರ್ ಬುದ್ಧಿನಾ ಅಂತಂದ್ರು. ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ ಹೋದೆ ತಿಳುವಳಿಕೆ.
ಈಗ ಅಮ್ಮ ಹೋಗಿ ಬೈಕ್ ಅವರು ನೋಡೋದಕ್ಕೆ ಹೇಗೆ ಅಮ್ಮ ತರನೋ ಅವ್ರ ಬಿಹೇವಿಯರ್ಸ್ ಅವ್ರ ಮನ್ಸು ಹಂಗೆ ರಿಯಲ್ ಲೈಫಲ್ಲೂ ಹಂಗೇನೆ ಅವರು ಫುಲ್ ಕೇರಿಂಗು ಫುಲ್ ಲವಿಂಗು. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಳೆ ನಾಡಿದ್ದು ಹಬ್ಬ ಇದೆ, ತಡ ಆಗ್ತಿದೆ ಅಂತ ಬೈಕೋಬೇಡಿ, ಕಾರ್ಯಕ್ರಮ ಶುರುವಾಗಿ ಲೇಟ್ ಆಯ್ತು ಅಂತ. ಹೌದು, ಇಲ್ಲಿ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ. ಮನೇಲಿ ಹೋಗಿ ಹಬ್ಬ ಮಾಡೋಣ. ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ. ಹೋಪ್ಫುಲಿ ನೀವೆಲ್ಲ ಇದನ್ನ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ. ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷನಲ್ ಆ್ಯಂಡ್ ಇಷ್ಟು ಟಚಿಂಗ್ ಆಗಿದೆ. ಅದು ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ. ಈ ಸಾಂಗ್ ಬಗ್ಗೆ ನಿಮ್ಗೆ ಹೇಳಿದಾಗ ಏನು ಫೀಲ್ ಆಯ್ತು? ಯಾಕಂದರೆ ಇದು ತುಂಬ ಎಮೋಷನಲ್ ಫೀಲು, ತಾಯಿ ನೀವು ಹೇಗೆ ಕನೆಕ್ಟ್ ಆಗ್ತೀವಿ? ಈ ಸಾಂಗ್ ಇದೇ ಸಿನಿಮಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇದು ಸಸ್ಪೆನ್ಸ್, ನನಗೆ ಇವತ್ತೇ ಗೊತ್ತಾಗಿದ್ದು. ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು. ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಯಿತು ನನಗೆ ನೋಡೋದಕ್ಕೆ, ಕನೆಕ್ಟ್ ಆಯಿತು. ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಂಗಲ್ಲ. ತಾಯಿ ಮಗನ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ಥರ ಮಾಡಿದ್ದಾರೆ. ಮಗನ್ನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರಿಗೆ ಮುಖ್ಯ ಆಗುತ್ತೆ ಅಂತ ಆ ಗುರಿ ನಾವು ಹೇಗೆ ಮುಟ್ತಾನೆ, ಅದಕ್ಕೆ ಅವ್ನು ಪಡೋ ಕಷ್ಟ ಏನು, ಅದನ್ನ ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ, ಅದೆಲ್ಲಾನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್. ಸೊ ತುಂಬ ಖುಷಿ ಆಗುತ್ತೆ. ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಪ್ಲಸ್ ನಮ್ಮ ಅಭಿಷೇಕ್ ಕಾಸರಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದರೆ, ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಆಗ್ತಿರೋದು ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನ. ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ. ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತು ಅವ್ರು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬ ಮುಖ್ಯವಾಗಿ ಘಟ್ಟ ಆಗುತ್ತೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಇದರಲ್ಲಿ ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಾಣಕ್ಕೆ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ. ಇತ್ತೀಚೆಗೆ ಸಾಕಷ್ಟು ಅಮ್ಮನ ಪಾತ್ರಗಳು ಮಾಡಿದ್ದೀರಾ? ಸರಿ, ಇತ್ತೀಚೆಗೆ ಸಾಕಷ್ಟು ಅಮ್ಮನ ಪಾತ್ರಗಳು. ಈ ಅಮ್ಮ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಆಡಿಯನ್ಸ್ಗೆ ಮತ್ತು ನಿಮಗೆ? ಈ ಅಮ್ಮ ತುಂಬಾ ಸ್ಪೆಷಲ್. ಯಾಕೆಂದ್ರೆ ವಿನಯ್ ಅವ್ರ ಜೊತೆ ಇದು ಪ್ರತಿಯೊಮ್ಮನೂ ಸ್ಪೆಷಲ್. 3 ಸಿನಿಮಾ, ಇದು 3ನೇ ಸಿನಿಮಾ ನಂದು ವಿನಯ್ ಅವ್ರ ಬಗ್ಗೆ ರಿಲೀಸ್ ಆಗ್ತಿರೋದು. ನಂದು ಅದಕ್ಕೆ ಇದು ಒಂದು 5 ಆಗಿದೆ ಅನ್ಸುತ್ತೆ. ಬಟ್ 3 ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ. ಅಂದ್ರೆ ತಾಯಿನೇ. ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ತರ, ಮತ್ತೆ ಒಂದು ಸರಳ ಪ್ರೇಮಕತೆಯಲ್ಲಿ ಸ್ವಲ್ಪ ಬೇರೆ ತರ. ಆದ್ರೆ ಸ್ವಲ್ಪ ಟೈಮ್ ಡ್ಯೂರೇಷನ್ಗೋಸ್ಕರ ನಂದು ವಿನಯದು ಸೀನ್ಗಳು ಕಟ್ ಆಗಿದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಆ ಥರ ಏನಾಗಿಲ್ಲ ಅಂತ ನಾನು ನಂಬಿದ್ದೀನಿ. ಎಲ್ಲ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ. ತುಂಬ ಶೂಟ್ ಮಾಡೋದೇ ಕಡಿಮೆ, ಸ್ವಲ್ಪ ಕಟ್ ಆಗಿರಲ್ಲ. ಹಾಗೆ ಇದು ಹೇಗೆ ಕನೆಕ್ಟ್ ಆಗಿದೆ ನಾನು ಅಂದರೆ, ಒಂದು ರಿಯಲ್ ಲೈಫಲ್ಲಿ ತಾಯಿ ತಾನು ಏನು ಬೇಕಾದ್ರೂ ಕಷ್ಟಪಟ್ಟರು ಪರವಾಗಿಲ್ಲ, ತನ್ನ ಮಗ ಅಥವಾ ಮಗಳು, ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ, ಗುರಿನ ಮುಟ್ಲಿ, ಅದಕ್ಕೆ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ. ಅದು ರಿಯಲ್ ಆಗಿ ನಿಲ್ಸಿದ್ದಾರೆ ಸಿನಿಮಾದಲ್ಲಿ. ತಂದೆ ತಾಯಿ ಇಬ್ರು ಮಗನ್ನ ಮನೆಯಿಂದ ಹೊರಗೆ ಕಳಿಸ್ತೀವಿ, ಆಮೇಲೆ ತುಂಬಾ ಸಂಕಟ ಪಟ್ಟಿರ್ತೀವಿ, ಅದು ಬೇರೆ ಕ್ವೆಶ್ಚನ್ ಆಗುತ್ತೆ. ಬಟ್ ಮಗ ಹೋಗ್ಲಿ, ಅವನು ಏನಾದ್ರು ಸಾಧನೆ ಮಾಡ್ಲಿ, ಬೇರೆ ಕಡೆ ಹೋಗ್ಲಿ ಅವನು ಅಂತ ಕಳಿಸೋದು, ಅದು ಪ್ರಾಕ್ಟಿಕಲ್ ಆಗಿ ತುಂಬಾ ಕನೆಕ್ಟ್ ಆದಂತ ಸೀನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಜಗಪ್ಪ ಅವರೇ, ಇವಾಗ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಅಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 29ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ಪಾತ್ರ ಏನಾಗಿರುತ್ತೆ ಸರ್? ಇಲ್ಲ, ಸ್ನೇಹಿತನ ಪಾತ್ರ, ಸಪೋರ್ಟಿಂಗ್. ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್, ಸಪೋರ್ಟ್ ಮಾಡಿ. ಶೂಟಿಂಗಲ್ಲಿ ತುಂಬ ಒಳ್ಳೊಳ್ಳೆ ಅನುಭವ ಆಯಿತು ಅಂದರು, ಅದನ್ನು ಹೇಳಿ ಸರ್. ತುಂಬ ಅನುಭವ ಆಯಿತು. 3 ವರ್ಷ ಆಯ್ತಲ್ಲ ಸರ್ ಮಾತು. ಇಲ್ಲ, ಅಲ್ಲಿ ಆದಂಥ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು
ಎಲ್ಲ ಒಂದು 4-5 ಜನ ಸ್ನೇಹಿತರಿದ್ವಲ್ಲ, ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು ಅದನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ. ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟರ್ ತರಲೆ ಸ್ನೇಹಿತ ಅಲ್ಲ, ಒಳ್ಳೆಯ ಸ್ನೇಹಿತನಾಗಿ ಇರುವಂತಹ ಬಾಲ್ಯದ ಸ್ನೇಹಿತ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಡಿದ್ದು 29ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಷ್ಟು ಸಾಂಗ್ ಪ್ರೊವೈಡ್ ಮಾಡಿದ್ರಿ ಸರ್? ಇದರಲ್ಲಿ 4 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸರ್. 4 ಮಾಂಟೇಜೆ. ಒಂದು ವಿನಯ್ ಸರ್, ಅದಿತಿ ಮೇಡಮ್ ಅವ್ರದ್ದು, ಮತ್ತೆ ನಿಶಾ ಮೇಡಮು ವಿನಯ್ ಸರ್ದು, ಇನ್ನೊಂದು ಚೈಲ್ಡ್ಹುಡ್ ಮಕ್ಕಳದು, ಇನ್ನೊಂದು ಮೋಟಿವೇಶನ್ ಸಾಂಗ್ ವಿನಯ್ ಸರ್ ಅವ್ರದ್ದು. ಒಟ್ಟು 4 ಸಾಂಗ್ ಕೊರಿಯೋಗ್ರಾಫ್ ಮಾಡಿ. ಸಿಂಗಲ್ ಕಾರ್ಡ್. ಸ್ಪೆಷಲ್ ಸ್ಟೆಪ್ ಹಾಕ್ತಿದ್ದೀರಾ ಸರ್? ಸ್ಪೆಷಲ್ ಇಲ್ಲ ಸರ್, ಅಂದ್ರೆ ಈ ಕತೆಗೆ ಡ್ಯಾನ್ಸ್ ಅಷ್ಟಾಗಿ ಕೇಳಿರ್ಲಿಲ್ಲ. ಸೊ ಮಾಂಟೇಜ್ ಸ್ಟೈಲಲ್ಲೇ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋದು. ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಡ್ಯಾನ್ಸ್ ತರ ಯಾವುದು ಅನ್ನಿಸ್ತಿರ್ಲಿಲ್ಲ ಸರ್. ಸೊ ಕಂಟೆಂಟ್ ಓರಿಯೆಂಟೆಡ್ ಆಗಿ ಕೊರಿಯೋಗ್ರಾಫ್ ಮಾಡಿರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಈಗಾಗಲೇ ನಮ್ದು ಮುಂಗಾರು ಮಳೆ ಮತ್ತೆ ಆರಾಧನೆ 2 ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ. ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ, ತಾಯಿ ಸಾಂಗು. ಸೊ ಇದು ಕೂಡ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇದು ಎಲ್ಲ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸರಿ, ಈ ಸಾಂಗ್ ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರುಣಮ್ಮಂದು ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದು. 2 ದಿನ ಅವ್ರು ಮಾತಾಡಿರಲಿಲ್ಲ. ಈ ಸಾಂಗ್ ಸುಮ್ಮನೆ ಬಂದು ಕುತ್ಕೊಂಡು ಹೋಗ್ತಾ ಇದ್ದಾರೆ ಆಕ್ಚುಲಿ. ಸೊ ಧರ್ಮೇಂದ್ರ ಅರಸು ಸರ್ ಈ ಸಾಂಗ್ ಅವ್ರಿಗೆ ನಾವು ಡೇಟ್ ಇದೆ ಅಂತ ಕರ್ಸಿದ್ವಿ. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಧರ್ಮೇಂದ್ರ ಅರಸು ಅವ್ರನ್ನ ಒಂದಿನ ಕೂರಿಸಿ ಇನ್ನೊಂದಿನ ಶೂಟ್ ಮಾಡಿದ್ವಿ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನನ್ನ DOP ಸರು, ಪ್ರೊಡ್ಯೂಸರ್ ಸರು, ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಕುಂದ್ರಿಮಣೆ, ಸ್ವಸ್ತಿಕ್, ಕೌಶಿಕ್, ವಿಕ್ಕಿ, ಸಾಮ್ರಾಟು, ಗಣೇಶು, ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು. ಕ್ರಾಂತಿ ಕುಮಾರ್ ಥ್ಯಾಂಕ್ ಯು. ನಮ್ಮ ಪ್ರಜ್ವಲ್ ಅವ್ರು ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ ಪ್ರಜ್ವಲ್ ಅಂತ, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಸೂರಜ್, ಭಾರ್ಗವ್, ನಿಹಾಲು ಚೈಲ್ಡ್ಹುಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆಕ್ಚುಲಿ ಅವರು. ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ. ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕಿನ್ನಲ್ ರಾಜ್ಗೆ ಹಾಡು ಬರ್ಸಿದ್ದೀರಿ, ಕಿನ್ನಲ್ ರಾಜ್ ಅಂತ ಬರ್ತಾರೆ. ಸೊ ಈ ಬರ್ಸ್ಬೇಕಾದ್ರೆ ನಿಮಗೆ ಆ ಒಂದು ಸಂದರ್ಭ ಹೇಗೆ ಬಂತು, ಅವ್ರಿಗೆ ಏನಂತ ಹೇಳಿದ್ರಿ ಈ ಹಾಡು ಬರೆಯೋದಕ್ಕೆ, ಆ ಫೀಲಿಂಗ್? ಅವರು ಆಕ್ಚುಲಿ ಟ್ಯೂನ್ ಕೇಳಿ ಸಿಚುವೇಶನ್ ಕೇಳಿ ಅವರೇ ಒಂದು ವರ್ಷ ನಾನೇ ಬರೀತೀನಿ ಅಂತ ಬರ್ತಿದ್ದೇನೆ. ಎಷ್ಟು ವರ್ಷ ಮಾಡಿದ್ರೆ? ಇಲ್ಲ, 1 ವರ್ಷ. ನಿಮ್ಮ ಜರ್ನಿ ಇದೆ ಸಿನಿಮಾ ಒಂದಷ್ಟು? ಅದು ನನ್ನ ಜರ್ನಿ ಅಲ್ಲ, ಒಂದಷ್ಟು ಜನ ಅಂದರೆ ರಿಯಲ್ ಲೈಫ್ ಎಷ್ಟಿದೆ ಅಂತ ಕೇಳ್ತೀನಿ. ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದ್ರೆ ಎಲ್ಲರೂ ಲೈಫಲ್ಲಿ ಆಗಿರುತ್ತಲ್ಲ. ಸೊ ಅದನ್ನ ಹಂಗೆ ನೋಡಿದ್ದು ಒಂದಷ್ಟು ಆಗಿದ್ದೆಲ್ಲ ಆಡ್ ಮಾಡ್ಕೊಂಡು ಹೋಗಿದ್ವಿ. ನಿಮ್ದು ಅದು ಲವ್ ಜರ್ನಿ ಆಡಾಗಿದೆ? ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಆಫ್ ದಿ ರೆಕಾರ್ಡ್ ಇಲ್ಲ ರೆಕಾರ್ಡ್ ಅಂತ ಅದಕ್ಕೆ ಇಲ್ಲ ಆಫ್ ದಿ ರೆಕಾರ್ಡ್ ಇಲ್ಲ, ಯಾವುದಿಲ್ಲ. ಜಗಪ್ಪ ಅವ್ರಿಗೆ ಪಿಕ್ಚರ್ ಅಲ್ಲಿ ಅವ್ರಿಗೆ ಪಾತ್ರ ಆ ಥರ ಇದೆ, ಹಂಗಾಗಿ. ಇಡೀ ಸಿನಿಮಾ ಯಾವ ವಿಚಾರ ಹೆಚ್ಚು ಆಡಿಯನ್ಸ್ ನ ಮುಟ್ಟುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಎಮೋಷನ್ ಇದೆಯಲ್ಲ, ಅಂದ್ರೆ ನಾಟ್ ಓನ್ಲಿ ತಾಯಿ ಎಮೋಷನ್, ಒಬ್ಬ ವ್ಯಕ್ತಿಯಲ್ಲಿ ಏನೇನು ಎಮೋಷನ್ ಇರುತ್ತೆ, ಒಂದು ಕೆಲಸದಲ್ಲಿ ಒಂದು ಎಮೋಷನ್ ಇರುತ್ತೆ, ತಾಯಿ ಮೇಲೆ ಎಮೋಷನ್ ಇರುತ್ತೆ. ಸೊ ಎಲ್ಲ ಎಮೋಷನ್ಗಳು ಎಲ್ರಿಗೂ ಟಚ್ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು, ಒಂದು ಬಾಲ್ಯದ ಬಗ್ಗೆ ಇರ್ಬೋದು, ಒಂದು ಲವ್ ಬಗ್ಗೆ, ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರುವಂತ ಕಥೆ ಇದು. ನಿಮ್ಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್, ಬಿಕಾಸ್ ಆಫ್ ನಾನು ಫಸ್ಟ್ ಸಿನಿಮಾನೇ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ಅಂದಾಗ ಇದು ಸಕ್ಕ ಸ್ಪೆಷಲ್ ಅದು. ಕೀರ್ತಿ ಅವರೇ, ನೀವು 3 ವರ್ಷದ ಹಿಂದೆ ಮಾಡ್ಕೊಳ್ಳಿ ಕತೆ, ಇವತ್ತಿಗೆ ಆಡಿಯನ್ಸ್ಗೆ ಎಷ್ಟು ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ? ಎಷ್ಟು ಅಪ್ಡೇಟೆಡ್ ಆಗಿದೆ ಅಂತ ಸೊ ನಾನು ಯಾವ ತರ ನಂಬ್ತೀನಿ ಅಂದ್ರೆ, ಎಮೋಷನ್ ಅಂತ ಏನು ಪಾಯಿಂಟ್ ಇರ್ತಾರೆ ಸರ್, ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗುತ್ತೆ ಅನ್ನೋದು. ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ. ನೀವು ತಾಯಿ ಪ್ರೀತಿ ಆಗ್ಬೋದು, ಹುಡುಗಿ ಪ್ರೀತಿ ಆಗ್ಬೋದು, ಸ್ನೇಹ ಆಗ್ಬೋದು, ನಾವು ಹೆಂಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಎಷ್ಟು ವರ್ಷ ಆದ್ಮೇಲೆ ಹೇಳ್ತೀವಿ, ಅದು ನನಗೆ ಅದೇನಂತ ಮ್ಯಾಟರ್ ಅನ್ಸರ್. ಬಟ್ ಆ ಎಮೋಷನ್ನ ಯಾವ ತರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಚೆನ್ನಾಗಿ ಕಟ್ಕೊಟ್ರೆ ಜನ ಕನೆಕ್ಟ್ ಆಗ್ತಾರೆ ಅನ್ನೋದು ನನ್ನ ಅನ್ಸುತ್ತೆ. ತೀರ್ಥಹಳ್ಳಿ, ಬೆಂಗಳೂರು. ಕತೆ ಅಲ್ಲಿ 2 ಕಡೆ ನಡಿ. ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಟೇಟ್ ರೌಂಡ್ ಅಪ್ ಹತ್ರದನ್ನ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸಿನಿಮಾ ರಿಲೀಸ್ ಆದ್ಮೇಲೆ ಈ ಸ್ಟೇಟ್ ರೌಂಡ್ಸ್ ಅಂತ ಹತ್ರದನ್ನ ಪ್ಲಾನ್ ಇದೆ, ಥಿಯೇಟರ್ ರೌಂಡ್ಸ್ ಎಲ್ಲ ಪ್ಲಾನ್ ಇದೆ, ಎಲ್ಲ ಮಾತಾಡ್ಕೊಂಡಿದ್ದಾರೆ. ಈ ವಾರ ಕಾಂಪಿಟೇಷನ್ ಜಾಸ್ತಿ ಇದೆ. 29 ಸರ್, ಎಲ್ಲ ಸಿನಿಮಾಗೂ ಒಳ್ಳೇದಾಗ್ಲಿ, ಅದು ಎಲ್ರಿಗೂ ಚೆನ್ನಾಗಾಗ್ಲಿ, ಎಲ್ಲ ಸಿನಿಮಾನು ತುಂಬಾ ಚೆನ್ನಾಗಾಗಲಿ ಸರ್. ನಮ್ಮೊಂಚೂರು ಜಾಸ್ತಿ ಆಗಲಿ ಸರ್.
ಇಲ್ಲ ಸರ್ ತಡ ಅಂತ ಏನಿಲ್ಲ, ನಮ್ಗೊಂದಷ್ಟು ಈ ಕೋವಿಡ್ ಅದು ಇದು ಎಲ್ಲ ಬಂತು, ಅದಾದ್ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಇಲ್ಲ ಇಷ್ಟು ಬೇಗ ಎಷ್ಟೋ ಆಗಿರೋದು, ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿತ್ತು, ಒಂದಷ್ಟು ಚೇಂಜಸ್ಗಳಾಗಿತ್ತು, ರೀಶೂಟ್ ಮಾಡಲಿಲ್ಲ. ಥ್ಯಾಂಕ್ ಯು. ಸ್ನೇಹಿತರಿಗೆ ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ತಾಯಿ ಗಣಪತಿ ಎಲ್ಲರೂ ಒಳ್ಳೇದು ಮಾಡಲಿ, ಎಲ್ಲ ಅವ್ರ ಆಸೆ ಅಂತೆ, ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇರಿಸಲಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯ್ತು ಅಂತ ಸಾರಿ. ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ, ವಿನಯ್ ಸರ್ ಮಾತಾಡಿದ್ರು, ಅತಿಥಿ ಮೇಡಮ್ ಮತ್ತೆ ನಮ್ಮ ಲೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು. ನಾನು ಮಾತಾಡೋಣ ಅನ್ಕೊಂಡಿದ್ದು ಅವರೇ ಮಾತಾಡಿದ್ದಾರೆ. ಎಲ್ರಿಗೂ ಇದೇ ಈ ಮಂತ್ 29 ನಮ್ಮ ಸಿನಿಮಾ 11 ಕಾಲ ರಿಲೀಸ್ ಆಗ್ತಾರೆ. ಅದೇ ರೀತಿ ಫಸ್ಟ್ ಸಾಂಗ್ಗೆ ನೀವು ಯಾವ ತರ ಪ್ರೋತ್ಸಾಹ ಮಾಡಿದ್ರಿ, ಅದೇ ತರ ಇಡೀ ಸಿನಿಮಾನು ಅದೇ ತರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥಿಯೇಟರ್ ಡಿಸ್ಕಸ್ ಮಾಡ್ತಿದ್ದೀವಿ ಸರ್, ಓವರ್ ಆಲ್ ಬರ್ತೀವಿ, ಮ್ಯಾಕ್ಸಿಮಮ್ ಥಿಯೇಟರ್ ಬರ್ತೀವಿ. ಎಲ್ಲ ಆಳೆ ಪೇಪರ್ ಕೊಟ್ಟಿದ್ದೀವಿ, ಒಂದು 100-170 ಥಿಯೇಟರ್ ಗಂಟೆ ಬರ್ತಾ ಇದೀವಿ. ಇನ್ನೂ ಪ್ರೆಸ್ ಆಗ್ತದೆ. ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ? ಜಗದೀಶ್ ಫಿಲಿಮ್ಸ್. ಮೇಡಮ್ ಸಣ್ಣ ಬಡ್ಜೆಟ್ ಮೇಡಮ್, ನಮ್ಗೆ ಆ ಥರ ಬಡ್ಜೆಟ್ ಏನಿಲ್ಲ. ಸರ್ ಇವಾಗ ನೀವು ಈ ಸಿನಿಮಾ ಬಂಡವಾಳ ಹಾಕ್ತಿರೋ ಮುಂಚೆ ಕತೆ ಕೇಳಿರ್ತೀರ, ಏನ್ ಇಷ್ಟ ಆಯ್ತು ಕಥೆಯಲ್ಲಿ ನಿಮಗೆ? ಸರ್ ಕತೆ ಕೇಳಿದೆ, ಆಲ್ಮೋಸ್ಟ್ ಎಲ್ಲರೂ ಆ ತರ ಈ ತರ ಭೂಗತ ಆ ಕತೆ ಮಾಡೋಣ ಅನ್ಕೊಂಡ್ರು. ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ತರ ಕಷ್ಟ ಬೀಳ್ತಾನೆ, ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳ್ದಾಗ ಅವರು ಈ ತರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ, ನಮ್ಮ ಪ್ರಾಡಕ್ಟ್ 4-5 ಜನಕ್ಕೆ ಹೆಲ್ಪ್ ಆಗ್ಬೋದು, ಆ ತರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ, ಏನ್ ಶ್ರಮ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ ಆ ತರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯ್ತು. ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಪ್ರೊಡ್ಯೂಸರ್ ಪಾತ್ರ ನೀವು ಮಾಡಿದ್ದೀರಾ? ಪ್ರೊಡ್ಯೂಸರ್ ಪಾತ್ರ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಪ್ರೊಡ್ಯೂಸರ್ ಅದರಲ್ಲಿ ಪ್ರೊಡ್ಯೂಸರ್ ಇಲ್ಲ ಸರ್, ಅನ್ನದಾತರು, ರೈತನ ಮಗಲ್ಲ ಸರ್. ನಾನು ಬಂದು ವಿನಯ್ ಸರ್ ನಾವು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು ಎಗ್ ರೈಸ್ ಗಾಡಿಲಿ ಅನ್ನ ಎಗ್ ರೈಸ್ ಮಾಡೋ ಒಂದು ಸೀನು. ಹೌದು ನೋಡಿದ್ದೀನಿ. ನೋಡೋಣ 29 ನೀವೇ ಹೇಳ್ತೀರಲ್ಲ ಸರ್? ಇಲ್ಲ ಇಲ್ಲ, ಅದೆರಡಕ್ಕೂ ಕನೆಕ್ಟ್ ಆಗುತ್ತೆ. ಇವತ್ತು ಅದೆಲ್ಲ ಮಾತಾಡ್ಬಾರ್ದು, ಒಬ್ಬಟ್ಟು ಇವತ್ತು ಮಂಡೆ ಇವತ್ತು ಒಬ್ಬಟ್ಟು ಮಾಡೋಣ. ಈ ಹಬ್ಬ ಮುಗಿಯಂಟ ಬರೀ ಒಬ್ಬಟ್ಟು ಬಗ್ಗೆನೇ ಮಾತಾಡೋಣ. ಹಿಂಗೆ ಸುರೇಶ್ ಸರ್ ನೆಕ್ಸ್ಟ್ ಡೈಲಾಗ್ ರೈಟರ್ ಆಗ್ಬಿಡ್ತಾರೆ ಅನ್ಸುತ್ತೆ ಕೀರ್ತಿ ಅವರ. ಇಲ್ಲ ಇಲ್ಲ ಇಲ್ಲ, ಆ ಥರ ಅಂತಿಲ್ಲ. ಸಕ್ಕತ್ತಾಗಿ ಹೇಳಿದ್ರಿ ಸರ್ ನೀವು. ತೊಬ್ಬಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಮಂಗಳವಾರ ಬನ್ನಿ ಮಿಸ್ ಮಂಡೆ ಮೇಡಮ್, ಇವತ್ತು ಯಾವ ಬರೀ ನಾವು ಸ್ಪೀಡ್ ಗ್ಯಾಪ್ ಬರೋದು. ಅದರಲ್ಲಿ ಗಣೇಶ ಮುಂದೆನೆ ಕೂತವ್ರೆ. ಥ್ಯಾಂಕ್ ಯು ಸರ್, ಎಲ್ಲರೂ ಖಂಡಿತ ಇದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಒಬ್ಬಟ್ಟು ಊಟ ಮಾಡ್ತಿದೀವಿ, ನೀಟಾಗಿ ಎಲ್ಲ ಊಟ ಮಾಡ್ಕೊಂಡು ಸೇಫ್ ಆಗಿ ಮನೆ ಸೇರ್ಕೊಳ್ಳಿ. ನಾಳೆ ಮತ್ತೆ ನಮ್ಮ ಸಿನಿಮಾ 29 ರಿಲೀಸ್ ಆಗೋವರೆಗೂ ನಿಜವಾಗ್ಲೂ ನಿಮ್ ಸಪೋರ್ಟ್ ಖಂಡಿತ ಬೇಕು. ಆದಮೇಲೆ ಸರ್ ಎಲ್ಲರೂ ಒಳ್ಳೇದಾಗಲಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂದ್ರೆ ಸೈಡ್ ಅಲ್ಲಿ ಇರ್ತಾರೆ, ಬಟ್ ಅವ್ರ ಕೆಲಸ ಮಾತಾಡತ್ತೆ. ಸೊ ಅಭಿಷೇಕ್ ಕಾಸರಗೋಡು ಅವರು. ಇಲ್ಲ ಅಂದ್ರೆ 3 years ಆಗಿದೆ ಅಂತ ನಮ್ಗೆ ಅನ್ಸೋದಿಲ್ಲ. ನಾವು ವಿಜುವಲ್ಸ್ ಅಥವಾ ಸಾಂಗ್ ನೀವು ನೋಡೋರು, ಈಗ ಸಾಂಗು 3 years ಆದ್ಮೇಲೆ ರಿಲೀಸ್ ಆಗಿದೆ. ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಥೆನೂ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ. ಸೊ ಹಂಗೆ ಬಂದಿದೆ. ಸೊ ಚೆನ್ನಾಗಿ ಮಾಡಿದ್ದೀವಿ. ಲೈಟಿಂಗ್ ಪ್ಯಾಟರ್ನ್ ಅಲ್ಲಿ ಏನು ಸ್ಪೆಷಲ್ ಮಾಡಿದ್ರಿ? ಯಾಕಂದ್ರೆ ಎಲ್ಲ ಸ್ವಲ್ಪ ಶೇಡ್ಸ್ ಎಲ್ಲ ನೋಡಿದಾಗ ತುಂಬಾ ಬೇರೆ ವೇರಿಯೇಷನ್ಸ್ ಕಾಣುತ್ತೆ. ಅದು ಚೈಲ್ಡ್ಹುಡ್ ಒಂದು ಪ್ಯಾಟರ್ನ್ ಅನ್ಕೊಂಡಿದ್ವಿ. ತೀರಾ ಏನು ಡಿಫ್ರೆನ್ಸ್ ಏನಿಲ್ಲ, ಅಂದರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕು ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ತೀರಾ ಏನು ಎಕ್ಸ್ಪೆರಿಮೆಂಟ್ ಅಂತ ಏನು ಮಾಡಿಲ್ಲ, ತುಂಬ ನೀಟಾಗಿ ಕ್ಲೀನ್. ಬೇಸಿಕಲಿ ಬೇಕಾಗಿದ್ದು ಡೈರೆಕ್ಟ್ ಹೇಳಿದಂಗೆ ಎಮೋಷನ್ಸ್ ಕನೆಕ್ಟ್ ಆಗಬೇಕು ಆಡಿಯನ್ಸ್. ಅಲ್ಲಿ ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಎಮೋಷನ್ ನೀಟಾಗಿ ಕನೆಕ್ಟ್ ಆಗೋ ಥರ ಪ್ರಾಪರ್ ನೀಟ್ ಲೀಟಪ್ ಆಗಿ ಮಾಡಬೇಕು. ಎಮೋಷನ್ಗೆ ವಿಜುವಲ್ ಟ್ರೀಟ್ಮೆಂಟ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅಂತಾರೆ. ಸೊ ಆ ವಿಜುವಲ್ ಟ್ರೀಟ್ಮೆಂಟ್ ಎಷ್ಟು ಅಂದರೆ ಕತೆಗೆ ಏನು ಬೇಕು ಅಷ್ಟು ನೀಟಾಗಿ ಅಂತೂ ಇದೆ ವಿಜುವಲ್ಸ್. ತೀರಾ ಏನೋ ಸಿಕ್ಕಾಪಟ್ಟೆ ಏನೋ ಮಾಡಿದ್ದೀವಿ ಅನ್ನೋದು ಅಂತಂದು. ಫಿಲಮ್ 29th ಆಗಸ್ಟ್ ರಿಲೀಸ್ ಆಗ್ತಿದೆ. ನೀವು ಸಾಂಗಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರೋ ಫಿಲಮ್ಗಿಗೂ ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಓಕೆ, ಸೊ ಇವಾಗ ನಮ್ಮ ಜೊತೆಗೆ ಭಾರ್ಗವ್ ಓಕೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೀರ್ತಿ ಅಣ್ಣಗೂ ಮತ್ತು ಭುವನ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಇಂಥ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಇದೇ 29ನೇ ತಾರೀಕು 11 ಕಾಲ ರಿಲೀಸ್ ಇದೆ, ಎಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಭಾರ್ಗವ್. ನಿಹಾಲ್? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತು ನಾನು ಕೀರ್ತಿ ಅಣ್ಣಂಗೆ ಮತ್ತು ಭುವನ್ ಸರ್ಗೆ ತುಂಬ ಥ್ಯಾಂಕ್ಸ್, ಅವರು ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ನನಗಿದು ಮೋಸ್ಟ್ ಅವೈಟೆಡ್ ಮತ್ತು ತುಂಬ ಫೇವ್ರೆಟ್ ಮೂವಿ. ನಾನು ರಿಲೀಸ್ ಆಗ ಕಾಯ್ತಿದ್ದು, ಇಲ್ಲಿ ಮಾಡಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲನೂ ಸಕ್ಕತ್ತಾಗಿತ್ತು. ಎಲ್ಲರೂ ನಮಗೆ ಫುಲ್ ಸಪೋರ್ಟಿವು. ಮತ್ತು ಕೀರ್ತಿ ಸರ್ ಮತ್ತು ಅಭಿಷೇಕ್ ಸರ್ ಅಂತೂ ಆ ಕ್ಯಾರೆಕ್ಟರ್ ಪರ್ಫೆಕ್ಷನ್ ಬರೋವರೆಗೂ ಬಿಡ್ತಿರಲಿಲ್ಲ, ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ರು. ಸೊ ಈಗ August 29 ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ, ಹೇಗೆ ಸಾಂಗಿಗೆ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೂವಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಆಯ್ತು ನಿಹಾಲ್, ಖಂಡಿತವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಳೆ ಹಬ್ಬ ಇದ್ರೂ ಕೂಡ ತಾವೆಲ್ಲರೂ ಬಿಡುವು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. August 29ನೇ ತಾರೀಕು ರಾಜ್ಯಾದ್ಯಂತ ವಿನಯ್ ರಾಜ್ಕುಮಾರ್ ಅವರ ಅಭಿನಯದ 11 ಕಾಲ ತೆರೆ ಕಾಣ್ತಾರೆ. ತಮ್ಮೆಲ್ಲರ ಸಪೋರ್ಟ್ ಇರಲಿ. ಹಾಗೆ ದಯಮಾಡಿ ವಾಹಿನಿಯನ್ನ ನೋಡ್ತಾ ಇರೋರು ತಾವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮೆಲ್ಲರೂ ಸ್ವಲ್ಪ ಹತ್ರ ಬನ್ನಿ, ಎರಡೂವರೆ ಹತ್ರ ಬನ್ನಿ, ಸರ್ ಹತ್ರ ಬನ್ನಿ.